ಕೋರ್ತೀನಿ. ನಾನು ಪರಶುರಾಮ್. ಇವತ್ತು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭಾಗ 1ರ ಪಠ್ಯಪುಸ್ತಕದಲ್ಲಿ ಸಮಾಜಶಾಸ್ತ್ರ ಭಾಗದಲ್ಲಿನ 2ನೆಯ ಪಾಠ ದುಡಿಮೆ ಅಂತಕ್ಕಂಥ ಪಾಠದ ಬಗ್ಗೆ ಪ್ರಶ್ನೋತ್ತರಗಳನ್ನು ತಂದಿದ್ದೀನಿ. ಇದಕ್ಕಿಂತ ಮುಂಚೆ ಸಮಾಜ ವಿಜ್ಞಾನ ವಿಷಯದ ಎಲ್ಲ ಪಾಠಗಳ ವಿಡಿಯೋಗಳ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ತೃತೀಯ ಭಾಷೆ ಹಿಂದಿ ಮತ್ತು ಸಮಾಜ ವಿಜ್ಞಾನ ವಿಷಯದ ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನಲ್ನಿದ್ದಾವೆ. ತಾವುಗಳು ತಮಗೆ ಸಂಬಂಧಿಸಿದ ವಿಡಿಯೋಗಳನ್ನು ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ. ತಾವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ವಿಡಿಯೋ ನೋಡಿದ ಮೇಲೆ ಏನಾದರೂ ತಮಗೆ ಅನಿಸಿಕೆ ಸಂದೇಹಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಪೋಸ್ಟ್ ಮಾಡಲು ಸಹಿತ ಮರೆಯದಿರಿ. ಶುರು ಮಾಡೋಣ ದುಡಿಮೆ ಪಾಠದ ಪ್ರಶ್ನೋತ್ತರಗಳ ಕುರಿತಾಗಿರ್ತಕ್ಕಂಥ ಒಂದು ವಿಡಿಯೋ. ಪ್ರಶ್ನೆ 1, ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿಯನ್ನ ಮಾಡಬೇಕಾಗಿದೆ. ಪ್ರಶ್ನೆ ಬಂತು, ಶ್ರಮ ವಿಭಜನೆಯು ಡ್ಯಾಶ್ಗೆ ಕಾರಣವಾಗುವುದು. ಹಾಗಾದ್ರೆ ಶ್ರಮ ವಿಭಜನೆ ಯಾವುದಕ್ಕೆ ಕಾರಣ ಆಗದಪ್ಪ ಅಂದ್ರೆ ವಿಶೇಷ ಪರಿಣತಿಗೆ ಮುಖ್ಯವಾಗಿ ಕಾರಣ ಅದು ಆಗಿದೆ. ಪ್ರಶ್ನೆ 2, ಭೂರಹಿತ ಕೃಷಿ ಕಾರ್ಮಿಕರನ್ನು ಡ್ಯಾಶ್ ಕೆಲಸಗಾರರು ಎಂದು ಕರೆಯುತ್ತಾರೆ. ಭೂರಹಿತ ಅಂದ್ರೆ ಭೂಮಿ ಇರದೇ ಇರತಕ್ಕಂಥ ಕೃಷಿ ಕಾರ್ಮಿಕರನ್ನ ಅಸಂಘಟಿತ ಕೆಲಸಗಾರರು ಅಂತ ಕರೀತಾರೆ. ಪ್ರಶ್ನೆ 3, ವೈದ್ಯಕೀಯ ಸಂಸ್ಥೆಗಳ ಕಾರ್ಮಿಕರನ್ನು ಡ್ಯಾಶ್ ಕೆಲಸಗಾರರು ಎಂದು ಕರೆಯುತ್ತಾರೆ. ಮೆಡಿಕಲ್ ಸೈನ್ಸ್ ಅಥವಾ ಮೆಡಿಕಲ್ ಇನ್ಸ್ಟಿಟ್ಯೂಟ್ ನಲ್ಲಿ ಏನು ಕಾರ್ಮಿಕರು ಇರ್ತಾರಲ್ಲ ಅವರೆಲ್ಲರನ್ನ ಏನಂತ ಕರೀತಾರಪ್ಪ ಅಂತಂದ್ರೆ ಸಂಘಟಿತ ಕೆಲಸಗಾರರು ಅಂತ ಕರೀತಾರೆ. ಪ್ರಶ್ನೆ 2, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಗಳನ್ನ ಬರೆಯುವುದಿದೆ. ಪ್ರಶ್ನೆ 1 ಬಂತು, ಶ್ರಮ ವಿಭಜನೆ ಎಂದರೇನು? ಯಾವುದಕ್ಕೆ ಶ್ರಮ ವಿಭಜನೆ ಅಂತ ಕರೀತಾರೆ? ಉತ್ತರ ಇದೆ, ಒಂದು ಕೆಲಸವನ್ನು ಜನರು ತಮ್ಮ ಆಸಕ್ತಿ, ಅಭಿರುಚಿ, ಸಾಮರ್ಥ್ಯ, ವಯಸ್ಸು, ವಿಶೇಷ ಪರಿಣತಿ, ಕೌಶಲ್ಯ ಹಾಗೂ ಲಿಂಗ ಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡುವುದನ್ನೇನಂತ ಕರೀತಾರಪ್ಪ ಅಂದ್ರೆ ಶ್ರಮ ವಿಭಜನೆ ಅಂತ ಕರೀತಾರೆ. ಪ್ರಶ್ನೆ 2, ಸಂಭಾವನೆ ಸಹಿತ ದುಡಿಮೆ ಎಂದರೇನು? ಉತ್ತರ, ನಿಗದಿತ ವೇತನವನ್ನು ಗಂಟೆಗಳ ಆಧಾರದಲ್ಲಿ ಅಥವಾ ದಿನಗೂಲಿಯ ಆಧಾರದಲ್ಲಿ ಅಥವಾ ವಾರದ ಆಧಾರದಲ್ಲಿ ಅಥವಾ ತಿಂಗಳದ ಆಧಾರದಲ್ಲಿ ನಮ್ಮ ದೈಹಿಕ ಶ್ರಮಕ್ಕೆ ವ್ಯಕ್ತಿಯ ಅರೆ ಕುಶಲ ಕೆಲಸಕ್ಕಿರ್ಬೋದು ಅಥವಾ ಕುಶಲ ಕೆಲಸಕ್ಕೆ ನೀಡತಕ್ಕಂಥ ವೇತನವನ್ನ ಸಂಭಾವನೆ ಸಹಿತ ದುಡಿಮೆ ಅಂತ ಕರೀತಾರೆ. ಸಂಭಾವನೆ ಅಂದ್ರೆ ವೇತನ ಸಹಿತ ಆಗಿರ್ತಕ್ಕಂಥ ಒಂದು ದುಡಿಮೆ. ಪ್ರಶ್ನೆ 3, ಸಂಭಾವನೆ ರಹಿತ ದುಡಿಮೆ ಎಂದರೇನು? ಹಾಗಾದ್ರೆ ಸಂಭಾವನೆ ರಹಿತ ಅಂದ್ರೆ ಏನಪ್ಪಾ ಅಂತಂದ್ರೆ ಒಬ್ಬರ ದುಡಿಮೆಗೆ ಪ್ರತಿಯಾಗಿ ಯಾವುದೇ ರೀತಿಯ ಸಂಭಾವನೆ ಅಥವಾ ವಸ್ತುಗಳ ರೂಪದಲ್ಲಿ ಯಾವುದೇ ಪ್ರತಿಫಲ ಇಲ್ಲದ ದುಡಿಮೆಯ ಚಟುವಟಿಕೆ ಸಂಭಾವನೆ ರಹಿತ ದುಡಿಮೆ. ವೇತನ ರಹಿತ, ಪಗಾರ ಇಲ್ಲದೆ ಕೆಲಸ ಮಾಡೋದೇ ಸಂಭಾವನೆ ರಹಿತ ದುಡಿಮೆ ಅಂತ ಕರಿತೀವಿ. ನಮ್ಮಿಂದ ಕೆಲಸವನ್ನ ಪಡಿತಾರೆ, ಆದ್ರೆ ಆ ಕೆಲಸಕ್ಕೆ ಪ್ರತಿಯಾಗಿ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ವಸ್ತುವಾಗಲಿ ಹಣವಾಗಲಿ ಕೊಡೋದಿಲ್ಲ. ಇದನ್ನೇ ಸಂಭಾವನೆ ರಹಿತ ದುಡಿಮೆ ಅಂತ ಹೇಳ್ತಾರೆ. ಪ್ರಶ್ನೆ 4, ಸಂಘಟಿತ ದುಡಿಮೆಯ ವಲಯ ಎಂದರೇನು? ಉತ್ತರ ಇದೆ, ಇಲ್ಲಿ ಉದ್ಯೋಗದ ಭರವಸೆ ಇರುತ್ತೆ, ನಿಗದಿತ ವೇತನ ಇರುತ್ತೆ ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸವನ್ನ ಮಾಡ್ತಕ್ಕಂಥ ಒಂದು ವಲಯಕ್ಕೆ ಸಂಘಟಿತ ದುಡಿಮೆಯ ವಲಯ ಅಂತ ಕರೀತಾರೆ. ಉದ್ಯೋಗದ ಭರವಸೆ, ನಿಗದಿತ ವೇತನ, ಕಾನೂನಿನ ಚೌಕಟ್ಟು, ಈ ಮೂರನ್ನು ಇರ್ತಕ್ಕಂಥ ವಲಯವೇ ಸಂಘಟಿತ ದುಡಿಮೆಯ ವಲಯ ಅಂತ ಹೇಳ್ತಾರೆ. ಪ್ರಶ್ನೆ 5, ಅಸಂಘಟಿತ ದುಡಿಮೆಯ ವಲಯ ಅಂದ್ರೆ ಏನು? ಉತ್ತರ ಇದೆ, ನಿಗದಿತ ಕೆಲಸನೂ ಇರೋದಿಲ್ಲ, ನಿಗದಿತ ವೇತನ ಇರೋದಿಲ್ಲ, ನಿಗದಿತ ಸೌಲಭ್ಯ ಇಲ್ಲದೆ ದುಡಿತಕ್ಕಂಥ ವಲಯವನ್ನ ಅಸಂಘಟಿತ ದುಡಿಮೆಯ ವಲಯ ಅಂತ ಕರೀತಾರೆ. ನಿಗದಿತ ಕೆಲಸ, ನಿಗದಿತ ವೇತನ, ನಿಗದಿತ ಸೌಲಭ್ಯ ಇಲ್ಲದೆ ದುಡಿಯುವ ವಲಯವೇ ಅಸಂಘಟಿತ ದುಡಿಮೆಯ ವಲಯ ಅಂತ ಹೇಳ್ತಾರೆ. ಪ್ರಶ್ನೆ 6 ಬಂತು, ಅಸಂಘಟಿತ ದುಡಿಮೆಗಾರರು ಎದುರಿಸತಕ್ಕಂಥ ಸವಾಲುಗಳನ್ನ ಯಾವುವು? ಮೊದಲನೇದು, ಅಸಂಘಟಿತ ದುಡಿಮೆಗಾರರು ವಲಸೆ ಅಂದ್ರೆ ಮೈಗ್ರೇಷನ್, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಕ್ಕಂಥ ಸಮಸ್ಯೆ ಅನುಭವಿಸ್ತಾರೆ. ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ಭದ್ರತೆ, ಮನೆ, ಆರೋಗ್ಯ, ಶಿಕ್ಷಣ ಇವು ಯಾವುದೇ ಸೌಲಭ್ಯ ಇರೋದಿಲ್ಲ. ಕಾನೂನು ಅನ್ವಯಿಸಿದ್ರು ಯಾವುದೇ ರೀತಿಯಾಗಿರ್ತಕ್ಕಂಥ ಇಂತಿಷ್ಟೇ ಗಂಟೆಗಳ ಕೆಲಸ ಮಾಡಬೇಕು, ಇಂತಿಷ್ಟೇ ವೇತನ ಪಡಿಬೇಕಂತಕ್ಕಂಥ ನಿಯಮಗಳಿಲ್ಲ. ಕಡೆಗೆ ಇವರು ಬಾಲ ಕಾರ್ಮಿಕರಂತಕ್ಕಂಥ ಒಂದು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕ್ತಾರೆ ಅಸಂಘಟಿತ ದುಡಿಮೆಗಾರರು. ಇನ್ನು ಪ್ರಶ್ನೆ 2, ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚೆಯನ್ನ ಮಾಡಬೇಕು. ಚರ್ಚೆಯನ್ನ ಮಾಡಿ ಉತ್ತರಗಳನ್ನ ಕಂಡುಕೊಳ್ಬೇಕು. ಮೊದಲನೇ ಪ್ರಶ್ನೆ ಬಂತು, ಸಂಘಟಿತ ದುಡಿಮೆಯ ಪ್ರಕಾರಗಳು ಯಾವುವು ತಿಳಿಸಿರಿ. ಮುಖ್ಯವಾಗಿ ಸಂಘಟಿತ ದುಡಿಮೆಯಲ್ಲಿ 3 ಪ್ರಕಾರಗಳು ಬರ್ತವೆ. 1 ಪ್ರಾಥಮಿಕ ವಲಯ, 2 ಮಾಧ್ಯಮಿಕ ವಲಯ, 3ನೇದು ಬಂದ್ಬಿಟ್ಟು
ತೃತೀಯ ವಲಯ ಅಂತ ಕರೀತಾರೆ. ಪ್ರಾಥಮಿಕ ವಲಯ, ಮಾಧ್ಯಮಿಕ ವಲಯ ಮತ್ತು ತೃತೀಯ ವಲಯ ಇವು ಸಂಘಟಿತ ದುಡಿಮೆಯ ಒಂದು ಪ್ರಕಾರಗಳು. ಪ್ರಶ್ನೆ 2 ಬಂತು, ದುಡಿಮೆಯ ತಾರತಮ್ಯತೆಯನ್ನು ವಿವರಿಸಿರಿ. ಸೊ ದುಡಿಮೆಯಲ್ಲಿರ್ತಕ್ಕಂಥ ತಾರತಮ್ಯ, ಅಸಮಾನತೆ, ಭೇದ ಭಾವವನ್ನು ಬರಿಬೇಕು. ಮೊದಲನೇದಾಗಿ ಬರ್ತದೆ ಇಲ್ಲಿ ಹೆಚ್ಚಾನೆಚ್ಚು ಸಮಾಜದಲ್ಲಿ ಪುರುಷರಿಗೆ ಉತ್ತಮ ಸ್ವರೂಪದ ಉದ್ಯೋಗ ಇವತ್ತು ಕೊಡ್ತಾ ಇದ್ದಾರೆ. ಇದು ಕೂಡ ದುಡಿಮೆಯ ಒಂದು ತಾರತಮ್ಯತೆ. ಎರಡನೇದು, ಪುರುಷರಿಗೆ ಹೆಚ್ಚಿನ ಸಂಭಾವನೆ ವೇತನವನ್ನು ಸಹ ಪಾವತಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮಹಿಳೆಯರಿಗೆ ಕಡಿಮೆ ವೇತನ ಸೌಲಭ್ಯವನ್ನು ಇವತ್ತು ಏನ್ ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ. ಕೆಲಸ ಒಂದೇ ಇರ್ತದ, ಅದರ ವೇತನ ಭತ್ಯೆಗಳಲ್ಲಿ ತಾರತಮ್ಯವನ್ನು ನಾವು ಕಾಣ್ತೀವಿ. ಆಮೇಲೆ ಇವತ್ತು ಸರ್ಕಾರೇತರ ಕಂಪನಿಗಳಾಗಿರ್ಬೋದು, ಕಾರ್ಪೊರೇಟ್ ವಲಯಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರು ಕೊಡ್ತಕ್ಕಂಥ ಸಂಭಾವನೆ ವೇತನದಲ್ಲಿನೂ ಕೂಡ ನಾವು ಏನ್ ಮಾಡ್ತಾ ಇದ್ದೀವಿ, ತಾರತಮ್ಯತೆ, ಭೇದ ಭಾವವನ್ನ ನೋಡ್ತಾ ಇದ್ದೀವಿ. ಇಲ್ಲಿ ವಿಶೇಷವಾಗಿ ಕೃಷಿ ರಂಗದಲ್ಲಿ ಅಸಮಾನ ರೀತಿಯಲ್ಲಿ ಇವತ್ತು ಏನಾಗ್ತದಪ್ಪ ಅಂದ್ರೆ ಕೆಲಸವನ್ನು ಹಂಚಿಕೆಯನ್ನ ಮಾಡ್ತಾರೆ. ಪುರುಷರಿಗೆ ಇಂತಿಷ್ಟೇ ಕೆಲಸಗಳು, ಮಹಿಳೆಯರಿಗೆ ಇದೇ ಕೆಲಸ ಅಂತಕ್ಕಂಥ ಒಂದು ಕೆಲಸದಲ್ಲಿ ಅಸಮಾನತೆಯನ್ನು ಸಹಿತ ನಾವು ಇವತ್ತು ಕೃಷಿ ರಂಗದಲ್ಲಿ ನೋಡ್ತಾ ಇದ್ದೀವಿ. ಪ್ರಶ್ನೆ 3 ಬಂತು, ಅಸಂಘಟಿತ ದುಡಿಮೆಗಾರರು ಎದುರಿಸ್ತಕ್ಕಂತಹ ಸಾಮಾಜಿಕ ಭದ್ರತೆಯ ಸವಾಲುಗಳನ್ನು ವಿವರಿಸಿರಿ. ಇವರು ಮುಖ್ಯವಾಗಿ ವಸತಿ ಸಮಸ್ಯೆಗಳನ್ನು ಅನುಭವಿಸ್ತಾರೆ. ಎಲ್ಲಿ ಕೆಲಸ ಇರ್ತದಲ್ಲಿ ಹೋಗ್ತಾರೆ, ಅಲ್ಲಿ ಇರ್ಲಿಕ್ಕೆ ಒಂದು ಮನೆಗಿನೇ ಏನು ಇರೋದಿಲ್ಲ. ಸೊ ಬರೀ ಟೆಂಟು ಅಥವಾ ಬೇರೆ ಯಾವುದೇ ಗುಡಿಸಲಿನಲ್ಲಿ ಆಶ್ರಿತವನ್ನ ಆಗ್ಬೇಕಾಗ್ತದೆ. ಎರಡನೇದು, ಇವರಿಗೆ ಉತ್ತಮ ಆರೋಗ್ಯ ಸೇವಾ ಸೌಲಭ್ಯದ ಕೊರತೆ. ಎಲ್ಲೋ ಗುಡ್ಡಗಾಡುಗಳಲ್ಲಿ ಕೆಲಸ ಇರ್ತದ, ಅಲ್ಲಿ ಏನ್ ಮಾಡ್ತಾರೆ, ಹೋಗ್ತಾರೆ. ಏನಾದ್ರೂ ಹೆಚ್ಚು ಕಡಿಮೆ ಆರೋಗ್ಯದಲ್ಲಿ ಏರುಪೇರಾದ್ರೆ ಅಲ್ಲಿನೂ ಕೂಡ ಇವರು ಆರೋಗ್ಯದ ಸೌಲಭ್ಯಗಳ ಒಂದು ಕೊರತೆಯನ್ನ ಎದುರಿಸ್ತಾರೆ ಅಸಂಘಟಿತ ದುಡಿಮೆಗಾರರು. ಇನ್ನು ಬಂತು, ಉತ್ತಮ ಪೌಷ್ಟಿಕ ಆಹಾರದ ಕೊರತೆ ಇರ್ತದ. ಯಾವ ಊಟ ಇರ್ತದ ಅದೇ ಊಟವನ್ನು ಸೇವಿಸ್ತಾರೆ. ಇದೇ ವಿಟಮಿನು ಪ್ರೋಟೀನ್ಗಳ ಒಂದು ಊಟ ಮಾಡ್ಬೇಕಂತಕ್ಕಂಥ ಪರಿಕಲ್ಪನೆ ಅವರಲ್ಲಿ ಇರೋದೇ ಇಲ್ಲ. ನೆಕ್ಸ್ಟ್ ಬರ್ತಕ್ಕಂಥದ್ದು, ಶುದ್ಧ ಕುಡಿಯುವ ನೀರಿನ ಅಲಭ್ಯತೆಯ ಒಂದು ಸಮಸ್ಯೆಯನ್ನು ಕೂಡ ಅವರಲ್ಲಿ ಕಾಣ್ತೀವಿ. ಆಮೇಲೆ ದುಡಿಯಲು ಸಮಾನ ಅವಕಾಶದ ಕೊರತೆ ಇರ್ತದ. ಸೊ ದುಡಿಬೇಕಂತ ಬಹಳಷ್ಟು ಮನಸ್ಸು ಇರ್ತದ, ಆದ್ರೆ ಅವ್ರಿಗೆ ಅವಕಾಶ, ಅಪರ್ಚುನಿಟಿ ಅಂತಕ್ಕಂಥದ್ದು ಸಿಗೋದೇ ಇಲ್ಲ. ಕಡೆಗೆ ಬಂತು, ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳನ್ನ ಬರೆಯಿರಿ. ಸೊ ಇಲ್ಲಿ ಇದಾವೆ. ಸೊ ಮೊದಲನೇದು, ಸಂಘಟಿತ ಕೆಲಸಗಾರರಿಗೆ ನಿಗದಿತ ಕೆಲಸ ಇರ್ತದ, ಅಸಂಘಟಿತ ಕೆಲಸಗಾರರಿಗೆ ನಿಗದಿತ ಕೆಲಸ ಇರೋದಿಲ್ಲ. ಸಂಘಟಿತ ಕೆಲಸಗಾರರಿಗೆ ನಿಗದಿತ ಪ್ರಮಾಣದಲ್ಲಿ ವೇತನ ಕೊಡ್ತಾರೆ, ಅಸಂಘಟಿತದವರಿಗೆ ನಿಗದಿತ ವೇತನ ಇಲ್ಲ. ಸಂಘಟಿತ ಕೆಲಸಗಾರರಿಗೆ ಎಲ್ಲಾ ಸೇವಾ ಸೌಲಭ್ಯಗಳು ಇರ್ತವೆ, ಅಸಂಘಟಿತ ಕೆಲಸಗಾರರಿಗೆ ಸೇವಾ ಸೌಲಭ್ಯಗಳು ಇರೋದಿಲ್ಲ. ಆಮೇಲೆ ಈ ಸಂಘಟಿತ ಕೆಲಸಗಾರರಲ್ಲಿ ಸಾಮಾಜಿಕ ಭದ್ರತೆಯನ್ನು ಕಾಣ್ತೀವಿ, ಅಸಂಘಟಿತ ಕೆಲಸಗಾರರಲ್ಲಿ ಯಾವುದೇ ರೀತಿಯ ಸಾಮಾಜಿಕ ಭದ್ರತೆ ಇರೋದಿಲ್ಲ. ಆಮೇಲೆ ಈ ಸಂಘಟಿತ ಕೆಲಸಗಾರರು ಒಂದು ಕಾನೂನಿನ ನಿಯಮದ ಪರಿಮಿತಿಗೆ ಒಳಪಟ್ಟಿದ್ದಾರೆ, ಆದರೆ ಅಸಂಘಟಿತ ಕೆಲಸಗಾರರು ಇವರ ಒಂದು ಕೆಲಸಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನಿನ ಚೌಕಟ್ಟು ಇರೋದೇ ಇಲ್ಲ, ಅದು ಅನ್ವಯಿಸೋದೇ ಇಲ್ಲ. ವಿದ್ಯಾರ್ಥಿಗಳೇ, ಇಷ್ಟಿತ್ತು ಪಾಠ 2 ದುಡಿಮೆ ಪಾಠದ ಪ್ರಶ್ನೋತ್ತರಗಳ ಕುರಿತಾಗಿರ್ತಕ್ಕಂಥ ಒಂದು ವಿಡಿಯೋ. ನನಗಂತೂ ಖಂಡಿತವಾಗಿ ಭರವಸೆ ಇದೆ, ಈ ಪಾಠದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖ ಅಂಶಗಳನ್ನು ಸರಳವಾಗಿ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಲು ಮರೆಯದಿರಿ. ತರಗತಿ 6, 7, 8, 9, 10ನೇ ತರಗತಿಯ ಹಿಂದಿ ಮತ್ತು ಸಮಾಜ ವಿಜ್ಞಾನ ವಿಷಯದ ವಿಡಿಯೋಗಳಿದ್ದಾವೆ. ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, NTSC, NMMS ಆಗಿರ್ಬೋದು. ಈ ಸಮಾಜ ವಿಜ್ಞಾನದ ವಿಷಯದ ವಿಡಿಯೋಗಳು ಕೇವಲ ತರಗತಿಗೆ ಅಷ್ಟೇ ಅಲ್ಲದೆ ಎಲ್ಲ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗೆ ಒಂದು ಅನುಕೂಲ. ಯಾಕಂದ್ರೆ ಇದು ಫೌಂಡೇಶನ್ ಆಗಿರ್ತಕ್ಕಂಥದ್ದು ಕೋರ್ಸು. 6, 7, 8, 9, 10ರ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ವಿಷಯಗಳು ಬರಲೇಬೇಕು. ಯಾವ ಬೇಕಾದ ನೀವು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸ್ರಿ. SD ಆಗಿರ್ಬೋದು, FD ಆಗಿರ್ಬೋದು, KRTET, CTET, ಪೊಲೀಸ್ TET, ಆಮೇಲೆ ಟೀಚರ್ CET ಆಗಿರ್ಬೋದು, KS, IS ಪ್ರಿಲಿಮ್ಸ್ ಪರೀಕ್ಷೆಗಳಿಗೆ ಇವುಗಳು ಬಹಳಷ್ಟು ಉಪಯುಕ್ತ ಆಗಿರ್ತಕ್ಕಂಥ ವಿಡಿಯೋಗಳೇ ಅಂತ ನಾವು ಅನ್ಕೋತೀವಿ. ಸೊ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ. ವಿಡಿಯೋ ನೋಡಿದ ಮೇಲೆ ಒಟ್ಟಾರೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ಸಹಿತ ತಾವುಗಳು ಪೋಸ್ಟ್ ಮಾಡಲು ಮರೆಯದಿರಿ. ಯಾಕಂದ್ರೆ ನಿಮ್ಮ ಕಮೆಂಟ್ಗಳೇ ನಮಗೆ ಒಂದು ಮೋಟಿವೇಶನ್, ನಮಗೆ ಒಂದು ಇನ್ಸ್ಪಿರೇಷನ್. ಸೊ ಅವುಗಳನ್ನ ಓದ್ತೀವಿ ನಾವು. ನಿಮ್ಮಿರ್ತಕ್ಕಂಥ ಕಮೆಂಟ್ಗಳನ್ನ ನಾವು ನೋಡಿದ ತಕ್ಷಣ ಸೊ ಏನಾದರೂ ಕೆಲವೊಂದಿಷ್ಟು ದೋಷಗಳಿದ್ರೆ ಅದನ್ನ ಸರಿಪಡಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ. ಇನ್ನಷ್ಟು ಏನಾದರೂ ವಿಡಿಯೋಗಳ ಗುಣಮಟ್ಟತೆಯಲ್ಲಿ ಹೆಚ್ಚಳ ಮಾಡಬೇಕಾದ್ರೆ ಹೆಚ್ಚಳ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ. ಏನು ಸಾಧ್ಯ ಇದೆಯೋ ಅದನ್ನ ನಮ್ಗೆ ಅಷ್ಟಾಗತ್ತೆ ಅಷ್ಟು ಮಾಡಲಿಕ್ಕೆ ಪ್ರಯತ್ನವನ್ನ ನಾವಂತೂ ಮಾಡಲಿಕ್ಕೆ ಸದಾ ಸಿದ್ಧರಿದ್ದೇವೆ. ಒಟ್ಟಾರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಉದ್ದೇಶ ಒಟ್ಟಾರೆ ಹೇಗಿರ್ತಕ್ಕಂಥ ಈ ಒಂದು ಸಮಯದಲ್ಲಿ ತಾವುಗಳು ಸಮಯದ ದುರುಪಯೋಗ ಮಾಡದೆ ಓದಬೇಕು. ಈ ಸಮಯವನ್ನ ಸದುಪಯೋಗ ಪಡಿಸಿಕೊಂಡು ಉತ್ತಮ ಪರೀಕ್ಷೆಯಲ್ಲಿ ಅಂಕಗಳನ್ನು ಗಳಿಸಬೇಕನ್ನೋದೇ ಒಂದು ನಮ್ಮ ಆಶಯ ನಮ್ಮದಾಗಿದೆ. ಈಗ